ನಿನ್ನೊಳಗಿರುವ ಅದಮ್ಯ ಚೈತನ್ಯಕ್ಕೆ ಶಕ್ತಿ ನೀಡು. ಜ್ಞಾನಿಗಳು ತಮ್ಮ ಪ್ರವಚನಕ್ಕಾಗಿ ಬೇರೊಂದು ಸ್ಥಳಕ್ಕೆ ಹೊರಟು ನಿಂತಿದ್ದರು. ಅವರನ್ನು ಬೀಳ್ಕೊಡಲು ನೆರೆದಿದ್ದ ಭಕ್ತರಲ್ಲಿ ದುಃಖ ಮಡುಗಟ್ಟಿತ್ತು. ಈತನ ಮನಸ್ಸು ತುಂಬಾ ಭಾರವಾಗಿತ್ತು. ಒಮ್ಮೆ ಹತ್ತಿರ ಹೋಗಿ ತಬ್ಬಿಕೊಂಡು ಅತ್ತು ಬಿಡಬೇಕು ಅನ್ನಿಸಿದರೂ ಅವರ ಸುತ್ತಲೂ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಅವರ ಮಧ್ಯೆ ನನ್ನಂತಹ ಚಿಕ್ಕ ವ್ಯಕ್ತಿ ಹೋಗುವುದು ಸರಿ ಅಲ್ಲ ಎಂದುಕೊಂಡು ದೂರದಲ್ಲೇ ಬಾರದ ಹೃದಯ ಹೊತ್ತು ನಿಂತಿದ್ದ ಈತನನ್ನು ನೋಡಿದ ತಕ್ಷಣ ಜ್ಞಾನಿಗಳೇ ಈತನನ್ನು ಆಶ್ರಮದ ಒಳಗಿದ್ದ ಪ್ರತ್ಯೇಕ ಕೋಣೆಗೆ ಕರೆದುಕೊಂಡು ಹೋದರು. ಕೊನೆಯ ಗಳಿಗೆಯಲ್ಲಾದರೂ ಅವರ ಕಾಲಿಗೆ ಬೀಳಬೇಕೆಂದರೆ ಅವರು ಯಾರಿಂದಲೂ ಪಾದ ಮುಟ್ಟಿಸಿಕೊಳ್ಳುವುದಿಲ್ಲ. ಅವರನ್ನು ತಬ್ಬಿಕೊಳ್ಳೋಣವೆಂದರೆ ಎಲ್ಲರನ್ನೂ ದೂರದಿಂದಲೇ ಮಾತನಾಡಿಸುತ್ತಾರೆ. ಆದರೆ ಹೃದಯದಿಂದ ಮಾತನಾಡಿಸುತ್ತಾರೆ. ಅವರ ಬಗ್ಗೆ ಒಂದು ಕ್ಷಣ ಮೆಚ್ಚುಗೆ ಮೂಡುತ್ತಿದ್ದಂತೆಯೇ ಅವನ ಅಂತರ್ಯ ಅರಿತ ಜ್ಞಾನಿಗಳು, ನಿನ್ನ ಮೆಚ್ಚುಗೆ ನನಗೆ ಬೇಡ. ನಿನ್ನ ಬಗ್ಗೆ ನಿನಗೆ ಮೆಚ್ಚುಗೆ ಇರಲಿ. ಏಕೆಂದರೆ ನೀನು ಸಹ ಸಾಮಾನ್ಯ ಪುರುಷನಲ್ಲ, ನಿನ್ನಲ್ಲಿಯೂ ಅದಮ್ಯವಾದ ಶಕ್ತಿಯಿದೆ. ಒಬ್ಬ ಸಂಸಾರಿಯಾಗಿದ್ದ ನೀನು ವರ್ಷಗಟ್ಟಲೆ ಬ್ರಹ್ಮಚರ್ಯ ವೃತವನ್ನು ನಿನಗೆ ಗೊತ್ತಿಲ್ಲದೆ ಪಾಲಿಸಿದ್ದೀಯಾ? ಎಲ್ಲಕ್ಕಿಂತ ಮುಖ್ಯವಾಗಿ ನೀನು ಪ್ರತಿ ಬಾರಿ ಸೋತಾಗಲೂ ಸೇಡು ತೀರಿಸಿಕೊಳ್ಳಲು ಹೋಗದೆ ನಿನ್ನ ಗುರಿಯನ್ನು ಬೆಳೆಸುತ್ತಾ ಸಾಗಿದ್ದೀಯಾ? ನಿನ್ನ ಸೋಲುಗಳಿಗೆ ಕಾರಣ ನೀನಲ್ಲ, ನಿನ್ನ ಜ್ಞಾನದ ಕೊರತೆ. ಅದು ನಿನಗೀಗ ತಕ್ಕಷ್ಟು ಸಿಕ್ಕಿದೆ. ಈಗ ನೀನು ಗುರಿ ಮುಟ್ಟುವ ಸಮಯ ಬಂದಿದೆ. ನಿನ್ನೊಳಗೆ ಅಸಾಮಾನ್ಯ ಶಕ್ತಿಯಿದೆ. ಅದನ್ನು ಜಗತ್ತಿಗೆ ತೋರಿಸಲು ಸಿದ್ಧನಾಗು. ನಿನ್ನ ಸ್ವಾರ್ಥಕ್ಕೆ ನಿನ್ನ ಜ್ಞಾನವನ್ನು ಬಳಸಿಕೊಳ್ಳಬೇಡ. ಕಾಯಕವೇ ದೇವರು ಎಂಬ ನಿನ್ನ ಮಂತ್ರದೊಂದಿಗೆ ಮುನ್ನಡೆ. ನಿನ್ನ ತಪಸ್ಸಿಗೆ ಖಂಡಿತವಾಗಿಯೂ ಪ್ರತಿಫಲ ಸಿಗುತ್ತದೆ. ನಾನಿನ್ನು ನನ್ನ ಕಾಯಕ ಮಾಡಲು ಹೊರಡುತ್ತಿದ್ದೇನೆ. ಇತಿಹಾಸ ಸೃಷ್ಟಿಸುವ ಮಹಾನ್ ಚೈತನ್ಯವೇ ನಿನ್ನಲ್ಲಿದೆ. ಇತಿಹಾಸ ಸೃಷ್ಟಿಸಲು ಸನ್ನದ್ಧನಾಗು. ನನ್ನ ಆಶೀರ್ವಾದ ಸದಾ ನಿನಗಿರುತ್ತದೆ ಎಂದು ಹೇಳಿ ಹೊರಡಲು ಸಿದ್ಧವಾದರು. ಪುಣ್ಯವಂತನಿಗೆ ಅವರ ಅಗಲಿಕೆಯ ನೋವನ್ನು ತಡೆದುಕೊಳ್ಳಲಾಗಲಿಲ್ಲ. ಅರಿವೇ ಇಲ್ಲದಂತೆ ಜ್ಞಾನಿಗಳ ಕಾಲಿಗೆ ಎರಗಿದ. ಜ್ಞಾನಿಗಳು ಒಮ್ಮೆ ಆತನನ್ನು ತಬ್ಬಿಕೊಂಡರು. ಗುರು ಶಿಷ್ಯರಿಬ್ಬರ ಕಣ್ಣಾಲಿಗಳಲ್ಲಿಯೂ ನೀರಿತ್ತು. ಶಿಷ್ಯನ ತ್ಯಾಗ ಮನೋಭಾವಕ್ಕೆ ಜ್ಞಾನಿಗಳ ಮನಸೋತಿದ್ದರೆ ಗುರುಗಳ ಜ್ಞಾನ ದೇಣಿಗೆಗೆ ಶಿಷ್ಯನ ಹೃದಯ ತುಂಬಿತ್ತು. ಉತ್ತಮ ಚಿಂತನೆಗಳೇ ಉತ್ತಮ ವ್ಯಕ್ತಿತ್ವಕ್ಕೆ ತಳಹದಿ. ನಿಸ್ವಾರ್ಥದ ಗೆಲುವು ಸ್ವಾರ್ಥವನ್ನು ನೀಗಿಸುತ್ತದೆ. ಈ ಬಾರಿ ಪುಣ್ಯವಂತ ತನ್ನ ಬೇಸಿಗೆ ಶಿಬಿರಕ್ಕೆ 1 ತಿಂಗಳು ಮುಂಚಿತವಾಗಿಯೇ ದಾಖಲಾತಿ ಆರಂಭಿಸಿದ. ಕಳೆದ ಬಾರಿ ಒಳ್ಳೆಯ ತರಬೇತಿ ನೀಡಿದ್ದರಿಂದ ಆತನಿಗೆ ವಿದ್ಯಾರ್ಥಿಗಳ ಸೇರ್ಪಡೆಗೆ ಹೆಚ್ಚು ಶ್ರಮ ಬೇಕಾಗಲಿಲ್ಲ. ಹಳೆಯ ವಿದ್ಯಾರ್ಥಿಗಳೇ ಸಾಕಷ್ಟು ವಿದ್ಯಾರ್ಥಿಗಳನ್ನು ಕರೆತಂದಿದ್ದರು. ಇದು ಆತ ಕಂಪ್ಯೂಟರ್ ತರಬೇತಿ ನಡೆಸುವಾಗ ಸಹ ಅನುಭವಕ್ಕೆ ಬಂದಿತ್ತು. ಆದರೆ ಆಗ ಹೆಚ್ಚು ವಿದ್ಯಾರ್ಥಿಗಳು ದಾಖಲಾದರೆ ಹೆಚ್ಚು ಹಣ ಬರುತ್ತದೆ ಎಂಬ ಲೆಕ್ಕಾಚಾರವಿತ್ತು. ಬಂದ ವಿದ್ಯಾರ್ಥಿಗಳನ್ನೆಲ್ಲ ಅತ್ಯಂತ ಜಾಣ ವಿದ್ಯಾರ್ಥಿಗಳನ್ನಾಗಿ ಮಾಡುವುದು ಹೇಗೆ ಎಂಬುದು ಈಗಿನ ಏಕಮಾತ್ರ ಲೆಕ್ಕಾಚಾರವಾಗಿತ್ತು. ಪ್ರಚಾರಕ್ಕಾಗಿ ಕಳೆದ ಬಾರಿ ಮಾಡಿದಷ್ಟು ಹಣವನ್ನು ಖರ್ಚು ಮಾಡಲಿಲ್ಲ. ವಿದ್ಯಾರ್ಥಿಗಳನ್ನು ಸೇರಿಸಿಕೊಳ್ಳಲು ಹೆಚ್ಚು ಶ್ರಮವನ್ನು ಹಾಕಲಿಲ್ಲ. ಆದರೂ 300 ವಿದ್ಯಾರ್ಥಿಗಳು ದಾಖಲಾತಿಗಾಗಿ ನುಗ್ಗುತ್ತಿದ್ದರು. ಇನ್ನೂ ಹೆಚ್ಚಿನ ದಾಖಲಾತಿ ಬರುವಂತಿದ್ದರೂ ಪುಣ್ಯವಂತ ತನ್ನಿಂದ ನಿಭಾಯಿಸಲು ಸಾಧ್ಯವಿಲ್ಲ ಎಂದು ಸುಮ್ಮನಾದ. ತುಂಬ ವಿನಯದಿಂದಲೇ ಬೇಡ ಎಂದು ಹೇಳುವ ಮಟ್ಟ ತಲುಪಿದ. ಅಂದರೆ 2ನೇ ವರ್ಷಕ್ಕೆ ಈತನ ತರಬೇತಿ ಶಿಬಿರಕ್ಕೆ ಬಹಳಷ್ಟು ಬೆಲೆ ಬಂದಿತ್ತು. ಎಲ್ಲರೂ ಮುಂಗಡವಾಗಿಯೇ ಹಣವನ್ನು ಕೊಟ್ಟರು. ಎಷ್ಟೇ ಖರ್ಚು ಮಾಡಿದರೂ ಶಿಬಿರ ಮುಗಿದ ನಂತರ ಸಾಕಷ್ಟು ಹಣ ಉಳಿಯುತ್ತಿತ್ತು. ಶಿಬಿರ ಯಶಸ್ವಿಯಾಗಲು ಬೇಕಾದ ಯೋಜನೆಗಳನ್ನು ಹಾಕಿಕೊಂಡು ಪ್ರತಿದಿನವೂ ಮಕ್ಕಳಿಗೆ ವಿಶೇಷವಾದುದು ದೊರೆಯುವಂತೆ ಮಾಡಬೇಕೆಂದು ಹವಣಿಸಲಾರಂಭಿಸಿದ. ಪುಣ್ಯವಂತ ತಾನು ಆರ್ಥಿಕವಾಗಿ ಲಾಭ ಗಳಿಸಬೇಕೆಂಬ ಯಾವುದೇ ಲೆಕ್ಕಾಚಾರವಿಲ್ಲದೆ ಆರಂಭಿಸಿದ ಶಿಬಿರ 2ನೇ ವರ್ಷಕ್ಕೆ ಆತನ ಎಲ್ಲ ಬಯಕೆಗಳನ್ನು ಈಡೇರಿಸಲು ನಿನ್ನ ಶ್ರಮ, ಜ್ಞಾನ, ಉದಾರತೆಗೆ ತಕ್ಕಷ್ಟು ಯಶಸ್ಸು ಖಂಡಿತ ದೊರೆಯುತ್ತದೆ.